ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಪಶುಪತಿಹಾಳ ಗ್ರಾಮ ಪಂಚಾಯತಿಗೆ ತೆರಳುತ್ತಾ ಇದ್ದಾಗ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಡೆದಿದ್ದು ಸುಧಾ ಡೊಳ್ಳಿನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 9 ಸದಸ್ಯ ಬಲ ಹೊಂದಿದ್ದ ಗ್ರಾಮ ಪಂಚಾಯತಿಗೆ ಸುಧಾ ಹೊರತುಪಡಿಸಿ ಬೇರೆ ಯಾರು ಕೂಡ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಅವಿರೋಧ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ತಾಲೂಕು ಪಂಚಾಯತಿ ಇಒ ರಿತಿಕಾ ವರ್ಮಾ ತಿಳಿಸಿದ್ದಾರೆ. ಈ ವೇಳೆ ಮಾತನಾಡಿದಂತಹ ಸುಧಾ ಅವರು ಪಂಚಾಯತಿಯ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಾಮಾಣಿಕವಾಗಿ ಗ್ರಾಮದ ಅಭಿವೃದ್ಧಿಯನ್ನ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಇಒ ಜಗದೀಶ್ ಕಮಾರ್, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಮಹಂತಪ್ಪ ನಾಗಲಿಂಗಣ್ಣನವರ, ಸದಸ್ಯರಾದ ರೇವಣ್ಣ ಮಲ್ಲಾಪುರ, ಮಂಜವ್ವ ಮಾಡಳ್ಳಿ, ಸುನಂದ ಮಾನೇದ ಸೇರಿದಂತೆ ಹಲವರು ಹಾಜರಾಗಿದ್ದರು. ಪಶುಪತಿಹಾಳ ಗ್ರಾಮ ಪಂಚಾಯತಿ ಕುಂದಗೋಳ ತಾಲೂಕಲ್ಲಿ ಅಧ್ಯಕ್ಷನ ಪೊಸಿಷನ್ ಇಂದ ಡಿಸಿ ಮೇಡಮ್ ಆದೇಶಾನುಸಾರ ಲಾಸ್ಟ್ ನಮ್ದು ಯಾರು ಅಧ್ಯಕ್ಷರು ಇದ್ರು ಅವರು ರಾಜೀನಾಮೆ ಕೊಟ್ಟಿದ್ರು. ಹಾಗಾಗಿ ಇದು ಒಂದು ST ಸೀಟ್ ಇತ್ತು, ಪರಿಶಿಷ್ಟ ಪಂಗಡ. ಹಾಗಾಗಿ ಇವತ್ತು ಎಲ್ಲ ನಿಯಮ ಪ್ರಕಾರ ನಾವು ಎಲ್ಲ ಎಲೆಕ್ಷನ್ ಪ್ರೊಸೀಜರ್ ಮಾಡಿದ್ದೀವಿ. ಮತ್ತು ಶ್ರೀಮತಿ ಸುಧಾ ವಿರೂಪಾಕ್ಷಪ್ಪ ಡೊಳ್ಳಿ ಅಂತ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ಎಂದು ಘೋಷಣೆ ನಾವು ಮಾಡಿದ್ದೀವಿ. ಸೊ ಇವತ್ತು ಎಲ್ಲ ಸರಿಯಾಗಿ ಮತ್ತು ಪೀಸ್ಫುಲಿ ಎಲ್ಲ ಪ್ರೊಸೆಸ್ ನಡೀತಿತ್ತು. ಮತ್ತು ಈಗ 10 ನಿಮಿಷ ಮುಂಚೆ ಇದು ಎಲ್ಲ ಪ್ರೊಸೀಜರ್ ನಾಮಪತ್ರರು ಒಂದೇ ರಿಸೀವ್ ಆಯಿತು ನಮಗೆ. ಹಾಗಾಗಿ ಅವಿರೋಧವಾಗಿ ಇದು ಎಲೆಕ್ಷನ್ ಪ್ರೊಸೀಜರ್ ಇತ್ತು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.